ಸ್ನೇಹಿತರೆ, ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತದಲ್ಲಿ ಬರುವ ಮುಖ್ಯ ಪಾತ್ರವರ್ಗದ ಬಗ್ಗೆ ತಿಳಿದುಕೊಳ್ಳೋಣ. ಕುಮಾರವ್ಯಾಸ ಮಹಾಭಾರತದ ವಿಡಿಯೋಗಳನ್ನು ನೋಡಲು ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೆಯ ಪಾತ್ರ ಕುಮಾರವ್ಯಾಸನು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಎಂದು ಉದ್ಘೋಷಿಸಿದ್ದಾನೆ. ಮಹಾಭಾರತದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವವನು ಕೃಷ್ಣನೇ. ದ್ರೌಪದಿಯ ಸ್ವಯಂವರದಲ್ಲಿ ಕೃಷ್ಣನು ಮೊದಲು ಕಾಣಿಸಿಕೊಳ್ಳುತ್ತಾನೆ. ದ್ರೌಪದಿಯ ಮದುವೆಯ ನಂತರ ಕೃಷ್ಣನು ಪಾಂಡವರನ್ನು ಕಾಣಲು ಬಂದಾಗ ಕುಂತಿಯು ತನ್ನ ಮಕ್ಕಳನ್ನು ಕೃಷ್ಣನಿಗೆ ಒಪ್ಪಿಸಿದಾಗ ಕೃಷ್ಣನು ನೀವು ನನ್ನ ಪಂಚಪ್ರಾಣಗಳು ಎಂದು ಹೇಳುತ್ತಾನೆ. ಅಂದಿನಿಂದ ಪಾಂಡವರ ಜೀವನದಲ್ಲಿ ಅವನದು ನಿರ್ಣಾಯಕ ಪಾತ್ರ ಆಗಿದೆ. ಕೃಷ್ಣನು ಬಾಲ್ಯದಿಂದ ಲೆಕ್ಕವಿಲ್ಲದಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಆದರೆ ಶಿಶುಪಾಲ ಮತ್ತು ಜರಾಸಂಧ ಎಂಬ ಇಬ್ಬರು ರಾಕ್ಷಸರು ಮಾತ್ರ ಉಳಿದಿದ್ರು. ಆದರೆ ಯಾರನ್ನು ಯಾವಾಗ ಹೇಗೆ ಬಲಿ ಹಾಕಬೇಕೆಂದು ಅರಿತ ಮುತ್ಸದ್ದಿ ಕೃಷ್ಣ ಆಗಿದ್ದಾನೆ. ಅಭಿಮನ್ಯುವಿನ ಮದುವೆಗೆ ಬಂದಿದ್ದನ್ನು ಬಿಟ್ಟು ಮಹಾಭಾರತದ ವಿರಾಟ ಪರ್ವದಲ್ಲಿ ಕೃಷ್ಣನ ಪಾತ್ರವಿಲ್ಲ. ಕೃಷ್ಣನು ಮಾತು ಹಾಗೂ ಮನಸ್ಸುಗಳಿಗೆ ಮೀರಿದವನು. ಭೀಷ್ಮ ಶಂತನುವಿನ ಮಗ, ಕುರುಕುಲ ಪಿತಾಮಹ. ತಂದೆಯ ಸುಖ ಮತ್ತು ಸಂತೋಷಕ್ಕಾಗಿ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಮಾಡಿದವನು. ಶಂತನು ಮಹಾರಾಜನು ಮೀನುಗಾರರ ಕನ್ಯೆಯಾದ ಸತ್ಯವತಿಯನ್ನು ಮದುವೆಯಾಗಲು ಇಷ್ಟಪಟ್ಟಿದ್ದ. ಆದರೆ ಸತ್ಯವತಿಯ ತಂದೆ ದಶರಾಜ ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ಮುಂದಿನ ರಾಜನಾಗಬೇಕು ಎಂದು ಷರತ್ತು ಹಾಕಿದ್ದ. ಸತ್ಯವತಿಯ ತಂದೆಯ ಷರತ್ತು ಕೇಳಿದ ಭೀಷ್ಮರ ಆಗಿನ ಹೆಸರು ದೇವವ್ರತ. ತಕ್ಷಣವೇ ತಾನು ರಾಜ್ಯದ ಮೇಲಿನ ಹಕ್ಕನ್ನು ಬಿಟ್ಟು ಬಿಡುವುದಾಗಿ ಘೋಷಿಸಿದರು. ಇದರಿಂದ ಸತ್ಯವತಿಯ ಮಕ್ಕಳಿಗೆ ರಾಜನಾಗುವ ದಾರಿ ಸುಗಮ ಆಯಿತು. ಮುಂದಿನ ಪೀಳಿಗೆಯ ಕಲಹ ತಪ್ಪಿಸಲು ಕೇವಲ ರಾಜ್ಯ ಬಿಟ್ಟರೆ ಸಾಲದು. ಮುಂದೆ ಭೀಷ್ಮರಿಗೆ ಮಕ್ಕಳು ಹುಟ್ಟಿದರೆ ಅವರು ಸತ್ಯವತಿಯ ಮಕ್ಕಳೊಂದಿಗೆ ರಾಜ್ಯಕ್ಕಾಗಿ ಹೋರಾಡಬಹುದು ಎಂಬ ಆತಂಕ ಸತ್ಯವತಿಯ ತಂದೆಗಿತ್ತು. ಈ ಸಂಶಯವನ್ನು ಹೋಗಲಾಡಿಸಲು ಭೀಷ್ಮರು ನಾನು ಆಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ ಮತ್ತು ಎಂದಿಗೂ ಮದುವೆಯಾಗುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದರು. ತಂದೆಯ ಸಂತೋಷಕ್ಕಾಗಿ ಇಂತಹ ಅಪ್ರತಿಮ ತ್ಯಾಗವನ್ನು ಮಾಡಿದ ಕಾರಣಕ್ಕಾಗಿ ಅವರಿಗೆ ಭೀಷ್ಮ ಭಯಾನಕ ಪ್ರತಿಜ್ಞೆ ಮಾಡಿದವನು ಎಂಬ ಹೆಸರು ಬಂತು. ಭೀಷ್ಮ ತಂದೆಯಿಂದ ಇಚ್ಛಾ ಮರಣದ ವರವನ್ನು ಪಡೆದವನು, ದ್ರೋಣನಿಗೆ ಆಶ್ರಯವಿತ್ತವನು ಹಾಗೂ ಪಾಂಡವರ ಸ್ವಭಾವವನ್ನು ಮೆಚ್ಚಿಕೊಂಡವನು. ಜೂಜಾಟದ ಸಮಯದಲ್ಲಿ ದುರ್ಯೋಧನನನ್ನು ನಿಗ್ರಹಿಸಲಿಲ್ಲ ಎಂಬ ದೂರು ಭೀಷ್ಮನ ಮೇಲಿದೆ. ಧೃತರಾಷ್ಟ್ರನು ಪುತ್ರ ವ್ಯಾಮೋಹದಿಂದ ವರ್ತಿಸುವಾಗ ಭೀಷ್ಮನ ಮಾತಿಗೆ ಬೆಲೆ ಇರಲಿಲ್ಲ. ಭೀಷ್ಮ ಕೌರವರಿಗೆ ಮತ್ತು ಪಾಂಡವರಿಗೆ ತಾತ ಆಗ್ಬೇಕು. ದೃಪದನಿಂದ ಅವಮಾನ ಆಗಿ ಸೇಡು ತೀರಿಸಿಕೊಳ್ಳಲು ದ್ರೋಣ ಪಾಂಡವರ ಕೌರವರ ಗುರು ಆದ. ದ್ರೋಣನು ಭೀಷ್ಮನ ನಂಬಿಕೆಯ ಸಹಚರ ಆಗಿದ್ದ ಮತ್ತು ಪಾಂಡವರ ಪಕ್ಷಪಾತಿ ಆಗಿದ್ದ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ ಇವರೆಲ್ಲರೂ ಕೌರವರ ಧನದಿಂದ ಬದುಕಿ ಪಾಂಡವರ ಪಕ್ಷಪಾತಿಗಳಾಗಿದ್ದರು ಎಂಬ ಕರ್ಣನ ವಾದಕ್ಕೆ ತಿರಸ್ಕಾರವೇ ದ್ರೋಣನ ಪ್ರತಿಕ್ರಿಯೆ ಆಗಿತ್ತು. ಮಹಾಭಾರತದ ಯುದ್ಧದಲ್ಲಿ ಪುತ್ರಮೋಹದ ಶೋಕದಿಂದ ಜರ್ಜರಿತನಾದ ದ್ರೋಣನು ಶಸ್ತ್ರ ತ್ಯಾಗ ಮಾಡಿದ. ಸ್ನೇಹಿತರೆ, ಈಗ ಪಾಂಡವರ ಪಾತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೋಕ ವ್ಯವಹಾರಕ್ಕೆ ವಿರುದ್ಧವಾಗಿ 5 ಪಾಂಡವರು ದ್ರೌಪದಿ ಒಬ್ಬಳನ್ನೇ ಮದುವೆ ಆಗಿದ್ರು. ಆದರೆ ವ್ಯಾಸ, ಶಿವ ಮೊದಲಾದವರು ಈ ಸಂಬಂಧವನ್ನು ಒಪ್ಪಿದ್ದಾರೆ. ನಿಮ್ಮ ಕತೆ ವೇದೋಕ್ತವಾಗಲಿ, ನಿಮ್ಮ ಚರಿತ ಸುಚರಿತ ಆಗಲಿ ಎಂದು ಶಿವನು ಹರಸಿದ್ದಾನೆ. ಪಂಚೇಂದ್ರರು ಮತ್ತು ನಾರಾಯಣಿ ಕಥೆಗಳು ಈಗ ಪಾಂಡವರ ಈ ಸಂಬಂಧವನ್ನು ಸಮರ್ಥಿಸುತ್ತವೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಪಂಚೇಂದ್ರರು ಎಂದರೆ ಮಹಾಭಾರತದ ಪಂಚಪಾಂಡವರು. ಇವರು ಹಿಂದಿನ ಜನ್ಮದಲ್ಲಿ 5 ಇಂದ್ರರಾಗಿದ್ದರು ಎಂಬ ಉಲ್ಲೇಖ ಇದೆ. ಇದಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಎಂದರೆ ಶಿವನ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ 5 ಇಂದ್ರರು ಭೂಮಿಯಲ್ಲಿ ಮಾನವರಾಗಿ ಜನಿಸಬೇಕಾಯಿತು. ಅವರೇ ಕುಂತಿಪುತ್ರರಾದ ಧರ್ಮರಾಯ, ಭೀಮ, ಅರ್ಜುನ ಮತ್ತು ಮಾದ್ರಿ ಪುತ್ರರಾದ ನಕುಲ ಸಹದೇವ. ಮಹಾಭಾರತದ ಆದಿಪರ್ವದಲ್ಲಿ ದ್ರೌಪದಿಯ ವಿವಾಹದ ಸಂದರ್ಭದಲ್ಲಿ ಪಂಚೇಂದ್ರೋಪಾಖ್ಯಾನ ಬರುತ್ತದೆ. ದ್ರೌಪದಿಯು ಪೂರ್ವಜನ್ಮದಲ್ಲಿ ಇಂದ್ರಾಣಿಯಾಗಿದ್ದಳು. ಈ 5 ಇಂದ್ರರನ್ನು ಪತಿಯಾಗಿ ಪಡೆಯಲು ಶಿವನಿಂದ ವರ
ಪಡೆದಿದ್ಲು ಎಂದು ವಿವರಿಸಲಾಗಿದೆ. ಈ 5 ಪಾಂಡವರು ದೇವಾಂಶ ಸಂಭೂತರಾಗಿದ್ದರು. ಆಧ್ಯಾತ್ಮಿಕವಾಗಿ 5 ಇಂದ್ರರ ಪುನರ್ಜನ್ಮ ಆಗಿದೆ. ಧರ್ಮರಾಯನು ಪಾಂಡವರ ಹಿರಿಯ. ಧರ್ಮವೇ ಮನುಷ್ಯ ರೂಪದಿಂದ ಧರ್ಮರಾಯನಾಗಿ ಜನಿಸಿತು. ಮಹಾಭಾರತದಲ್ಲಿ ಧರ್ಮರಾಯನು ಧರ್ಮದ ವೃಕ್ಷ, ದುರ್ಯೋಧನನು ಕ್ರೋಧದ ವೃಕ್ಷ ಎಂದು ಹೇಳಿದೆ. ಧರ್ಮರಾಯನು ದೇಹವಾದರೆ ಅವನ 4 ತಮ್ಮಂದಿರು ನೆರಳುಗಳು. ಅವನದು ಭೀಮಾರ್ಜುನರಂತೆ ವರ್ಣರಂಜಿತ ಪಾತ್ರವಿಲ್ಲ. ತಾಯಿ ಕುಂತಿ, ತಮ್ಮಂದಿರು ಹಾಗೂ ಕೃಷ್ಣ ಇವರೆಲ್ಲರ ಜೊತೆಗೆ ಅವಿನಾಭಾವ ಸಂಬಂಧ. ಧರ್ಮಪಾಲನೆ ಅವನನ್ನು ಸಂಕಟದಲ್ಲಿ ಕೆಡವಿತು. ತಮ್ಮಂದಿರನ್ನು ಮತ್ತು ಪತ್ನಿ ದ್ರೌಪದಿಯನ್ನು ಅವಮಾನದ ಕೂಪಕ್ಕೆ ತಳ್ಳಿತು. ದ್ಯೂತಕ್ಕೆ ಕರೆದಾಗ ಬರಲ್ಲ ಅಂತ ಹೇಳುವುದು ಧರ್ಮವಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಕೌರವನು ಅವನನ್ನು ಜೂಜಿಗೆ ಕರೆದ. ವಾರಣಾವತದ ಕಟು ಅನುಭವ ಇದ್ದರೂ ಧರ್ಮರಾಯನು ದೊಡ್ಡಪ್ಪನ ಮಾತಿಗೆ ಮರುಳಾದ. ತನ್ನನ್ನೇ ಸೋತ ಮೇಲೆ ದ್ರೌಪದಿಯನ್ನು ಪಣವಾಗಿ ಇಡಲು ಅವನಿಗೆ ಹಕ್ಕು ಇತ್ತೆ ಎಂಬ ಪ್ರಶ್ನೆಗೆ ಮೌನವೇ ಅವನ ಉತ್ತರ. ತಮ್ಮಂದಿರು ಅವನ ಸನ್ನೆಗೆ ತಲೆಬಾಗಿ ಸುಮ್ಮನಾದರು. ಆದರೆ ದುರ್ಯೋಧನನ ಪರವಾಗಿ ಶಕುನಿಯು ಆಡಲು ಧರ್ಮರಾಯನು ಯಾಕೆ ಒಪ್ಪಿಗೆ ಕೊಟ್ಟ? ತನಗೆ ಬಾರದ ಆಟದಲ್ಲಿ ಅವನೇಕೆ ಮೈಮರೆತು ಮುಳುಗಿದ? ಧರ್ಮರಾಯನು ದ್ರೌಪದಿಯನ್ನು ಸೋತ. ಆದರೆ ಕೌರವರು ಅವಳನ್ನು ತಮ್ಮ ದಾಸಿ ಎಂದು ಭಾವಿಸಿ ಆಡಬಾರದ ಅಸಭ್ಯ ಮಾತುಗಳನ್ನಾಡಿ ಮಾಡಬಾರದ ವಸ್ತ್ರಾಪಹರಣಕ್ಕೆ ಆರಂಭಿಸಿದ್ದು ಏನು? ಧರ್ಮರಾಯನು ಸಕಲ ಧರ್ಮಕ್ಕೆ ಕರಾಚರಣವಾದಂತೆ ಎಂಬ ಸಾಲು ಕುಮಾರವ್ಯಾಸನ ಕಾವ್ಯದ ಪ್ರಸಿದ್ಧ ಸಾಲಾಗಿದೆ. ಧರ್ಮರಾಯನ ಧರ್ಮನಿಷ್ಠೆಗೆ ಆತನ ಸಹೋದರರು ಕ್ರಿಯಾರೂಪದ ಶಕ್ತಿ ಆಗಿದ್ರು. ಕುಮಾರವ್ಯಾಸ ಮಹಾಭಾರತದ ಕೃಷ್ಣನ ಪಾತ್ರದಂತೆ ಭೀಮನು ಅತಿ ವಿಶಿಷ್ಟದ ವ್ಯಕ್ತಿತ್ವವುಳ್ಳವನು ಆಗಿದ್ದಾನೆ. ಶಿಶು ಆಗಿದ್ದಾಗ ತಾಯಿಯ ತೊಡೆಯಿಂದ ಕೆಳಗೆ ಬಿದ್ದಾಗ ಬಂಡೆಯೇ ಪುಡಿ ಪುಡಿ ಆಯ್ತಂತೆ. ಮೊದಲಿಂದಲೂ ಇವನಿಗೂ ಕೌರವರಿಗೂ ವಿರೋಧ ಬೆಳೆಯಿತು. ಬಾಲ್ಯದ ಅತಿರೇಕವೇ ಹೊರತು ದ್ವೇಷವೇನೂ ಇರಲಿಲ್ಲ. ಕೌರವರು ಭೀಮನನ್ನು ಕೊಲ್ಲಲು ವಿಷ ನೀರುಗಳನ್ನು ಬಳಸಿದರು. ಆದರೆ ಅವು ಭೀಮನನ್ನು ಏನೂ ಮಾಡಲಿಲ್ಲ. ಅರಗಿನ ಮನೆಗೆ ಬೆಂಕಿ ಬಿದ್ದಾಗ ಅಣ್ಣ ತಮ್ಮಂದಿರನ್ನು ತಾಯಿಯನ್ನು ಸುರಂಗ ಮಾರ್ಗದಿಂದ ಹೊತ್ತೊಯ್ದು ಕಾಡಿನ ಮಧ್ಯ ಅವರನ್ನು ಮಲಗಿಸಿ ನಿದ್ದೆ ಮಾಡದೆ ಭೀಮನು ಕಾವಲು ಕಾಯ್ತಾನೆ. ಏಕಚಕ್ರ ನಗರದಲ್ಲಿ ಬಕಾಸುರ ಎಂಬ ರಾಕ್ಷಸನ ವಧೆ ಮಾಡಿದ. ಬಕನಿಗೆ ಬೇಯಿಸಿದ್ದ 12 ಖಂಡುಗ ಅನ್ನವನ್ನು ಭೀಮನು ತಿಂದಾಗ ಬಕಾಸುರ ಅಬ್ಬರಿಸಿ ಭೀಮನ ಮೇಲೆ ದಾಳಿ ಮಾಡ್ತಾನೆ. ಅಂತಿಮವಾಗಿ ಭೀಮನು ಬಕಾಸುರನನ್ನು ಎತ್ತಿ ಮರದ ಮೇಲೆ ಹಾಕಿ ಬಡಿದು ಅವನ ಬೆನ್ನು ಮೂಳೆಯನ್ನು ಮುರಿದು ಕೊಲ್ಲುತ್ತಾನೆ. ಭೀಮನು ಹಿಡಿಂಬ ಮತ್ತು ಜರಾಸಂಧ ಎಂಬ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಜೂಜಿನ ಸಭೆಯಲ್ಲಿ ಭೀಮನು ತನ್ನೆಲ್ಲ ದುಡುಕನ್ನು ಹೇಗೆ ಸಹಿಸಿಕೊಂಡಿದ್ದನೋ, ದ್ರೌಪದಿಯನ್ನು ಕೆಲಸದವರ ದಾಸಿಯರ ಗುಂಪಿಗೆ ಸೇರಿಸ್ತೀನಿ ಎಂದು ದುರ್ಯೋಧನ ಹೇಳಿದಾಗ ಭೀಮನು ಸಹದೇವನನ್ನು ಕರೆದು ಬೆಂಕಿಯನ್ನು ತಂದ್ಕೊಡು, ಧರ್ಮರಾಯನ ತೋಳುಗಳನ್ನು ಸುಡ್ತೀನಿ ಅಂತ ಹೇಳ್ದ. ನಂತರ ಅರ್ಜುನ ಭೀಮನನ್ನು ತಡೆದ. ಕೌರವನ ವಿರುದ್ಧ ಗದಾಯುದ್ಧದಲ್ಲಿ ಒಂದು ಸಲಿ ಪೆಟ್ಟು ತಿಂದರೂ ಇನ್ನೊಂದು ಸಲಿ ಕೌರವನ ತೊಡೆಯನ್ನು ಒಡೆದು ಕೊಂದನು. ಕೃಷ್ಣನು ನಾರಾಯಣನ ಅವತಾರ ಆಗಿದ್ರೆ ಅರ್ಜುನನು ನರಮಹರ್ಷಿಯ ಅವತಾರ. ಇಬ್ಬರು ವಿಷ್ಣುವಿನ ಅಂಶ ಸಂಭೂತರು. ಮಹಾಭಾರತದಲ್ಲಿ ಅರ್ಜುನನು ಮಧ್ಯಮ ಪಾಂಡವ, ಅತ್ಯುತ್ತಮ ಬಿಲ್ಲುಗಾರ ಮತ್ತು ಕೃಷ್ಣನ ಆಪ್ತ ಸ್ನೇಹಿತ. ಅರ್ಜುನನ ಧೈರ್ಯ, ನೈತಿಕ ಗೊಂದಲ, ಕರ್ತವ್ಯದ ಕುರಿತು ಭಗವದ್ಗೀತೆಯ ಸಂಭಾಷಣೆಗಳು ಮಹಾಭಾರತ ಯುದ್ಧದಲ್ಲಿ ಪ್ರಮುಖ ಪಾತ್ರವಹಿಸಿತ್ತು. ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರ ಸೇರಿದಂತೆ ದೇವತೆಗಳಿಂದ ಅನೇಕ ಆಯುಧಗಳನ್ನು ಪಡೆದಿದ್ದಾನೆ. ಅರ್ಜುನನು ವಿಶ್ವದ ಅತ್ಯುತ್ತಮ ಬಿಲ್ಲುಗಾರರಲ್ಲಿ ಒಬ್ಬನಾಗಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ, ಕರ್ಣ, ದ್ರೋಣಾಚಾರ್ಯರಂತಹ ವೀರರನ್ನು ಕೊಂದನು. ಯುದ್ಧದ ಸಂದರ್ಭದಲ್ಲಿ ಸಂಬಂಧಿಕರ ವಿರುದ್ಧ ಹೋರಾಡಬೇಕಾದ ನೈತಿಕ ಸಂಕಟಕ್ಕೆ ಸಿಲುಕಿದ್ದನು. ಆದರೆ ಕೃಷ್ಣನ ಉಪದೇಶದಿಂದ ಧರ್ಮದ ಮಾರ್ಗವನ್ನು ಆರಿಸಿಕೊಂಡನು. ಯುದ್ಧದ ಆರಂಭದಲ್ಲಿ ಅರ್ಜುನನ ನೈತಿಕ ಗೊಂದಲಗಳನ್ನು ನಿವಾರಿಸಿ ಧರ್ಮ, ಕರ್ತವ್ಯ ಮತ್ತು ಆತ್ಮದ ಬಗ್ಗೆ ಕೃಷ್ಣನಿಂದ ಭಗವದ್ಗೀತೆಯ ಜ್ಞಾನವನ್ನು ಪಡೆದನು. ಅಜ್ಞಾತವಾಸದ ಸಮಯದಲ್ಲಿ ಊರ್ವಶಿಯ ಶಾಪದಿಂದಾಗಿ 1 ವರ್ಷ ಬೃಹನ್ನಳೆಯಾಗಿ ಅರ್ಜುನನು ವೇಷಧಾರಣೆ ಮಾಡಿದ್ದನು. ಕೃಷ್ಣನ ಪರಮ ಭಕ್ತನಾಗಿ
ಧರ್ಮ ಮತ್ತು ಕರ್ತವ್ಯಕ್ಕೆ ಆದ್ಯತೆ ನೀಡುವ ಆದರ್ಶ ಮನುಷ್ಯನಾಗಿ, ನಿಷ್ಠಾವಂತ ಸಹೋದರನಾಗಿ ಪಾತ್ರವನ್ನು ಅರ್ಜುನ ನಿರ್ವಹಿಸಿದನು. ಅರ್ಜುನನ ಪಾತ್ರವು ಮಹಾಭಾರತದ ಕೇಂದ್ರ ಬಿಂದುವಾಗಿದೆ. ಯುದ್ಧ, ಧರ್ಮ, ಆಧ್ಯಾತ್ಮಿಕತೆ ಮತ್ತು ಮಾನವ ನೈತಿಕತೆಯ ಸಂಕೀರ್ಣತೆಗಳನ್ನು ಪ್ರತಿನಿಧಿಸುತ್ತದೆ. ಮಹಾಭಾರತದಲ್ಲಿ ನಕುಲ ಮತ್ತು ಸಹದೇವ ಪಾಂಡವರ ಅವಳಿ ಸಹೋದರರು. ಮಾದ್ರಿ ದೇವಿಗೆ ಅಶ್ವಿನಿ ದೇವತೆಗಳಿಂದ ಜನಿಸಿದವರು. ಇವರು ಅತ್ಯಂತ ಸುಂದರ ಮತ್ತು ಬುದ್ಧಿವಂತ ಪಾಂಡವರಾಗಿ ಕುದುರೆ ಪಾಲನೆ, ಆಯುರ್ವೇದ, ಕತ್ತಿವರಸೆ, ಕೌಶಲ್ಯಗಳಲ್ಲಿ ನಕುಲ ಸಹದೇವ ಇಬ್ಬರು ಪ್ರವೀಣರಾಗಿದ್ದರು. ಧರ್ಮರಾಯನ ಆಡಳಿತದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಧೀರ ಯೋಧರಾಗಿ ಮಹತ್ವದ ಪಾತ್ರ ನಿರ್ವಹಿಸಿದರು. ನಕುಲನು ಕುದುರೆ ಪಾಲನೆ, ಕುದುರೆಗಳ ರೋಗಗಳನ್ನು ನಿವಾರಿಸುವಲ್ಲಿ ಮತ್ತು ಅವುಗಳನ್ನು ಪಳಗಿಸುವಲ್ಲಿ ಪರಿಣಿತ ಆಗಿದ್ದ. ನಕುಲನು ನುರಿತ ಖಡ್ಗಧಾರಿಯಾಗಿದ್ದ. ರಾಜಸೂಯ ಯಜ್ಞದ ಸಮಯದಲ್ಲಿ ಅನೇಕ ರಾಜರನ್ನು ಸೋಲಿಸಿದನು. ಶಕುನಿ ಮತ್ತು ಶಲ್ಯನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ನಕುಲನು ಎದುರಿಸಿದನು. ಸಹದೇವ ದೇವಗುರು ಬೃಹಸ್ಪತಿಯಿಂದ ನೀತಿಶಾಸ್ತ್ರ ಕಲ್ತಿದ್ದ. ಧರ್ಮರಾಯನಿಗೆ ಪ್ರಮುಖ ಸಲಹೆಗಾರ ಆಗಿದ್ದ. ಸಹದೇವನು ಖಡ್ಗವಿದ್ಯೆ, ಖಗೋಳಶಾಸ್ತ್ರ ಮತ್ತು ನಿಗೂಢ ವಿಜ್ಞಾನದಲ್ಲಿ ಪ್ರವೀಣ ಆಗಿದ್ದ. ಅಜ್ಞಾತವಾಸದ ಸಮಯದಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ನಕುಲ ಗ್ರಂಥಿಕ ಎಂಬ ಹೆಸರಲ್ಲಿ ಕುದುರೆ ತರಬೇತುದಾರನಾಗಿ ಮತ್ತು ಸಹದೇವ ತಂತ್ರಪಾಲ ಎಂಬ ಹೆಸರಲ್ಲಿ ಹಸುಗಳನ್ನು ನೋಡಿಕೊಳ್ಳುವವನಾಗಿ ಇವರಿಬ್ರು ಕೆಲಸ ಮಾಡಿದ್ರು. ನಕುಲ ಸಹದೇವ ಇವರಿಬ್ರು ಪಾಂಡವರ ಸಹೋದರತ್ವದ ಸಮತೋಲನವನ್ನು ಪ್ರತಿನಿಧಿಸುವ ದೈಹಿಕ ಮತ್ತು ಬೌದ್ಧಿಕ ಶಕ್ತಿಗಳ ಸಂಯೋಜನೆಯನ್ನು ತೋರಿಸುವ ಪ್ರಮುಖ ಪಾತ್ರಗಳಾಗಿದ್ದಾರೆ. ಮಹಾಭಾರತದಲ್ಲಿ ದ್ರೌಪದಿ ಅತ್ಯಂತ ಪ್ರಬಲ ಮತ್ತು ಕೇಂದ್ರ ಬಿಂದುವಾದ ಸ್ತ್ರೀ ಪಾತ್ರ ಆಗಿದ್ದಾಳೆ. ದ್ರೌಪದಿ ಪಾಂಚಾಲ ರಾಜ ದೃಪದನ ಮಗಳು. ದೃಪದನು ಯಾಗ ಮಾಡುವಾಗ ಯಜ್ಞಕುಂಡದಿಂದ ಹುಟ್ಟಿದಳು. ಅವಳನ್ನು ಪಾಂಚಾಲಿ, ಪಾಂಚಾಲದ ರಾಜಕುಮಾರಿ ಅಂತ ಕರೀತಾರೆ. ಅರ್ಜುನನು ಮತ್ಸ ಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದನು. ಆದರೆ ವಿಧಿವಶಾತ್ ಕುಂತಿಯ ಮಾತಿನಂತೆ ಅವಳು 5 ಪಾಂಡವರನ್ನು ವಿವಾಹ ಆಗ್ಬೇಕಾಯ್ತು. ಕೌರವರು ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಪ್ರಯತ್ನ ಮಾಡಿದಾಗ ಕೃಷ್ಣನು ಅವಳಿಗೆ ಅಕ್ಷಯ ವಸ್ತ್ರವನ್ನು ನೀಡಿ ಮಾನ ರಕ್ಷಿಸುತ್ತಾನೆ. ತನ್ನ ಕೂದಲನ್ನು ಎಳೆದ ದುಶ್ಯಾಸನನ ರಕ್ತದಿಂದ ಕೂದಲನ್ನು ತೊಳೆಯುವವರೆಗೆ ಮುಡಿ ಕಟ್ಟುವುದಿಲ್ಲ ಎಂದು ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳೆ. ದ್ರೌಪದಿಯು ಕೇವಲ ಒಬ್ಬಳು ರಾಣಿಯಷ್ಟೇ ಅಲ್ಲ, ಅಪಾರ ಪಾಂಡಿತ್ಯ, ಧೈರ್ಯ ಮತ್ತು ಸ್ವಾಭಿಮಾನದ ಸಂಕೇತ ಆಗಿದ್ದಾಳೆ. ಮಹಾಭಾರತ ಯುದ್ಧ ನಡೆಯಲು ಮತ್ತು ಅಧರ್ಮದ ವಿನಾಶಕ್ಕೆ ಅವಳ ಮೇಲಾದ ಅನ್ಯಾಯವೇ ಪ್ರಬಲ ಕಾರಣ ಆಯಿತು. ಮೂಲ ಮಹಾಭಾರತದ ಆರಂಭದಲ್ಲಿ ದುರ್ಯೋಧನನು ಕ್ರೋಧದ ವೃಕ್ಷ ಮತ್ತು ಅಹಂಕಾರದ ಸಂಕೇತ ಎಂದು ಹೇಳಿದೆ. ಮಹಾಭಾರತದಲ್ಲಿ ದುರ್ಯೋಧನನು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಹಿರಿಯ ಮಗ, ಕೌರವರ ನಾಯಕ. ಗಾಂಧಾರಿಯ ಮತ್ಸರದ ದೆಸೆಯಿಂದ ಗಾಂಧಾರಿಗೆ ಗರ್ಭಪಾತ ಆಗುತ್ತೆ. ಆ ಸಂದರ್ಭದಲ್ಲಿ ಮಹರ್ಷಿ ವೇದವ್ಯಾಸರು ಬಂದು ಗಾಂಧಾರಿಯ ಗರ್ಭದ ಮಾಂಸದಂಡವನ್ನು ತೆಗೆದು 100 ಭಾಗಗಳಾಗಿ ಮಾಡಿ ಅವುಗಳನ್ನು 108 ಮಡಿಕೆಗಳಲ್ಲಿ ಹಾಕಿ ಬೆಳೆಸಿದರು. 9 ತಿಂಗಳ ನಂತರ ಮೊದಲ ಮಡಿಕೆಯಿಂದ ದುರ್ಯೋಧನ ಜನಿಸಿದನು. ನಂತರದ ಮಡಿಕೆಗಳಿಂದ 100 ಜನ ಕೌರವರು ಜನಿಸಿದರು. ದುರ್ಯೋಧನನು ನೀರಿನಿಂದ, ಬೆಂಕಿಯಿಂದ, ವಿಷದಿಂದ ಪಾಂಡವರನ್ನು ಕೊಲ್ಲಲು ಪ್ರಯತ್ನ ಮಾಡಿದ. ಇದಕ್ಕೆಲ್ಲ ಶಕುನಿಯೇ ಪ್ರಚೋದಕ. ದುರ್ಯೋಧನ ಗದಾಯುದ್ಧದಲ್ಲಿ ನಿಪುಣ ಆಗಿದ್ದ. ಕರ್ಣನ ಆಪ್ತ ಸ್ನೇಹಿತ. ಪಾಂಡವರ ವಿರುದ್ಧದ ಅಸೂಯೆ, ದುರಹಂಕಾರ ಮತ್ತು ಅಧಿಕಾರ ದಾಹದಿಂದ ಮಹಾಭಾರತ ಯುದ್ಧಕ್ಕೆ ಕಾರಣ ಆಗ್ತಾನೆ. ದುರ್ಯೋಧನ ತಾನು ಎಲ್ಲರಿಗಿಂತ ಮೇಲು ಎಂದು ಭಾವಿಸುತ್ತಿದ್ದ ಮತ್ತು ಅಧಿಕಾರಕ್ಕಾಗಿ ಅಧರ್ಮದ ಮಾರ್ಗಗಳನ್ನು ಹಿಡಿದನು. ಪಾಂಡವರ ಬಗ್ಗೆ ಅವನ ನಿರಂತರ ದ್ವೇಷ ಮಹಾಭಾರತದ ಮುಖ್ಯ ಸಂಘರ್ಷಕ್ಕೆ ಕಾರಣ ಆಯಿತು. ದುರ್ಯೋಧನನ ಪಾತ್ರ ಅಧಿಕಾರದ ದುರಾಸೆ ಮತ್ತು ಅಸೂಯೆ ಮಾನವನ ನಕಾರಾತ್ಮಕ ಗುಣಗಳನ್ನು ಹೇಗೆ ಪ್ರಚೋದಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ದ್ರೌಪದಿಯನ್ನು ಅಸಭ್ಯವಾಗಿ ಟೀಕಿಸುವುದರಲ್ಲಿ ದುರ್ಯೋಧನ ಮತ್ತು ಕರ್ಣ ಒಬ್ಬರನ್ನೊಬ್ಬರು ಮೀರಿಸಿದರು. ದುರ್ಯೋಧನ ಅಹಂಕಾರದ ಪ್ರತೀಕವಾದರೆ ಕರ್ಣನು ಮಮಕಾರದ ಪ್ರತೀಕ. ನನ್ನದು ಎಂಬ ಮೋಹ ಯಾವ ಜೀವಿಯನ್ನು ಬಿಟ್ಟಿದೆ. ಅದಕ್ಕೆ ಕರ್ಣನ ಪಾತ್ರ ಎಲ್ಲರ ಸಹಾನುಭೂತಿ, ಅನುಕಂಪಗಳಿಗೆ ಪಾತ್ರವಾಗಿದೆ. ಎಲ್ಲವೂ ಈಶಾವಾಸ್ಯ ಎಂದ ಮೇಲೆ ಮಮಕಾರ ಉಳಿಯುವುದಾದರೂ ಹೇಗೆ?
ಕುಂತಿಯ ಹುಡುಗಾಟ ಕರ್ಣನ ಜೀವನದ ಕೊನೆ ಇಲ್ಲದ ದುರದೃಷ್ಟಕ್ಕೆ ಕಾರಣ ಆಯಿತು. ಕುಂತಿ ಕರ್ಣನನ್ನು ಗಂಗಾದೇವಿಗೆ ಕೊಟ್ಟಳು. ಆದ್ದರಿಂದ ಗಂಗಾದೇವಿ ಕರ್ಣನಿಗೆ ಶ್ರೀರಕ್ಷೆ ಆದಳು. ಸೂತನ ಮನೆಯಲ್ಲಿ ರಾಧೇಯ ಪ್ರಿಯಪುತ್ರನಾಗಿ ಬೆಳೆದ. ಅವನು ರಾಧೇಯನಾದ. ದಾನವು ಅವನ ಉಸಿರಿನಲ್ಲಿ ಬೆರೆತು ದಾನಶೂರ ಕರ್ಣನಾದ. ಬಾಲ್ಯದಿಂದಲೇ ಅವನ ಹೆಸರು ಕಿವಿಗಳಿಂದ ಕಿವಿಗೆ ಹಬ್ಬಿ ಕರ್ಣನಾದ. ಪರಶುರಾಮರಿಂದ ಕಲಿತ ವಿದ್ಯೆ ವ್ಯರ್ಥ ಆಯಿತು. ಕರ್ಣ ಹಸ್ತಿನಾವತಿಗೆ ಬಂದು ಕೌರವನ ಪ್ರಾಣ ಸ್ನೇಹಿತ ಆದ. ರಂಗಪ್ರವೇಶದ ಸಮಯದಲ್ಲಿ ಕುಲದ ಕಾರಣದಿಂದ ಅವಮಾನಕ್ಕೊಳಗಾದ. ಕರ್ಣನಿಗೆ ದುರ್ಯೋಧನನು ಅಂಗದೇಶದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿ ಗೌರವಿಸಿದನು. ಈ ಉಪಕಾರಕ್ಕಾಗಿ ಕರ್ಣನು ತನ್ನ ಜೀವನದ ಕೊನೆಯವರೆಗೂ ದುರ್ಯೋಧನನಿಗೆ ನಿಷ್ಠಾವಂತ ಗೆಳೆಯನಾಗಿ ಉಳಿದನು. ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ಕರ್ಣನ ರಕ್ಷಣಾ ಕವಚ ಕುಂಡಲಗಳನ್ನು ಕೇಳಿದಾಗ ಅದು ತನ್ನ ಸಾವಿಗೆ ಕಾರಣ ಆಗುತ್ತೆ ಎಂದು ತಿಳಿದಿದ್ದರೂ ಸಹ ಕರ್ಣನು ಅವುಗಳನ್ನು ದಾನ ಮಾಡಿದ. ಯುದ್ಧದ ಸಮಯದಲ್ಲಿ ತಾನು ಕುಂತಿಯ ಮೊದಲ ಮಗ, ಪಾಂಡವರ ಹಿರಿಯಣ್ಣ ಎಂಬ ಸತ್ಯ ತಿಳಿದರೂ ಕರ್ಣನು ತನ್ನ ಗೆಳೆಯ ದುರ್ಯೋಧನನನ್ನು ಕೈ ಬಿಡಲಿಲ್ಲ. ಕರ್ಣನು ಅಧರ್ಮದ ಪರವಾಗಿದ್ದರೂ ಅವನ ನಿಷ್ಠೆ, ತ್ಯಾಗ ಮತ್ತು ದಾನಗುಣದಿಂದಾಗಿ ಇಂದಿಗೂ ಭಾರತೀಯ ಮಹಾಕಾವ್ಯದ ಅತ್ಯಂತ ಪ್ರದರ್ಶನೀಯ ಮತ್ತು ಗೌರವಾನ್ವಿತ ಪಾತ್ರಗಳಲ್ಲಿ ಒಂದಾಗಿದೆ. ಮಹಾಭಾರತದಲ್ಲಿ ಅಭಿಮನ್ಯು ಒಬ್ಬ ಅತ್ಯಂತ ಪರಾಕ್ರಮಿ ಮತ್ತು ಧೀರ ಯುವ ಯೋಧ. ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಮಗ, ಅಂದರೆ ಕೃಷ್ಣನ ತಂಗಿ ಮಗ ಮತ್ತು ಕೃಷ್ಣನ ಪ್ರೀತಿಯ ಸೋದರಳಿಯ. ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗಲೇ ಯುದ್ಧದ ಚಕ್ರವ್ಯೂಹವನ್ನು ಪ್ರವೇಶಿಸುವ ವಿದ್ಯೆಯನ್ನು ಕಲಿತಿದ್ದನು. ಅರ್ಜುನನು ಸುಭದ್ರೆಗೆ ಚಕ್ರವ್ಯೂಹದ ಬಗ್ಗೆ ವಿವರಿಸುವಾಗ ಅಭಿಮನ್ಯು ಅದನ್ನು ಕೇಳಿಸಿಕೊಂಡಿದ್ದನು. ಕೇವಲ 16 ವರ್ಷದ ಬಾಲಕನಾಗಿದ್ದರೂ ಕುರುಕ್ಷೇತ್ರ ಯುದ್ಧದ 13ನೇ ದಿನ ದ್ರೋಣಾಚಾರ್ಯರು ರಚಿಸಿದ ಭೇದಿಸಲಾಗದ ಚಕ್ರವ್ಯೂಹವನ್ನು ಅಭಿಮನ್ಯು ಪ್ರವೇಶಿಸಿದನು. ಚಕ್ರವ್ಯೂಹದ ಒಳಗೆ ಹೋಗಲು ತಿಳಿದಿದ್ದ ಅವನಿಗೆ ಅದರಿಂದ ಹೊರಬರುವ ವಿದ್ಯೆ ತಿಳಿದಿರಲಿಲ್ಲ. ಒಬ್ಬನೇ ಚಕ್ರವ್ಯೂಹದೊಳಗೆ ಸಿಲುಕಿದರೂ ದ್ರೋಣ, ಕರ್ಣ, ಕೃಪಾಚಾರ್ಯ ಮತ್ತು ಅಶ್ವತ್ಥಾಮ ಮುಂತಾದ ಮಹಾನ್ ವೀರರನ್ನು ಎದುರಿಸಿ ಹೋರಾಡಿದನು. ಕೊನೆಗೆ ಕೌರವ ಸೈನ್ಯದ 7 ಮಂದಿ ಮಹಾರಥಿಗಳು ಒಟ್ಟಾಗಿ ನಿಯಮ ಬಾಹಿರವಾಗಿ ಅವನನ್ನು ಸುತ್ತುವರೆದು ಕೊಂದರು. ಅಭಿಮನ್ಯು ಮರಣವು ಅಧರ್ಮದ ಸಾವೆಂದು ಪರಿಗಣಿಸಲ್ಪಟ್ಟಿದೆ, ಏಕೆಂದರೆ ಯುದ್ಧ ನಿಯಮಗಳನ್ನು ಉಲ್ಲಂಘಿಸಿ ಕೌರವರು ಏಕಕಾಲಕ್ಕೆ ದಾಳಿ ಮಾಡಿದರು. ಶೌರ್ಯ, ಧೈರ್ಯ ಮತ್ತು ತ್ಯಾಗದ ಪ್ರತೀಕವಾಗಿ ಮಹಾಭಾರತದಲ್ಲಿ ಅಭಿಮನ್ಯು ಪಾತ್ರ ಅಮರವಾಗಿದೆ. ಅಭಿಮನ್ಯುವಿನ ಸಾಹಸ ಮತ್ತು ಬಲಿದಾನವು ಮಹಾಭಾರತದ ಅತ್ಯಂತ ಶೌರ್ಯದ ಮತ್ತು ಕರುಣಾಜನಕ ಅಧ್ಯಾಯಗಳಲ್ಲಿ ಒಂದಾಗಿದೆ. ಇಂದಿಗೂ ಅವನನ್ನು ಅಪ್ರತಿಮ ಧೈರ್ಯಕ್ಕೆ ಉದಾಹರಣೆಯಾಗಿ ನೀಡಲಾಗುತ್ತದೆ. ಅವನ ಮಗ ಪರೀಕ್ಷಿತ ಪಾಂಡವರ ನಂತರ ಕುರು ವಂಶವನ್ನು ಮುಂದುವರೆಸಿದನು. ಮಹಾಭಾರತದಲ್ಲಿ ಸರ್ಪಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮುಖ್ಯವಾಗಿ ತಕ್ಷಕ ಎಂಬ ನಾಗರಾಜನ ಪಾತ್ರವು ಪರೀಕ್ಷಿತನ ಸಾವಿಗೆ ಕಾರಣವಾಗಿ ಜನಮೇಜಯನ ಸರ್ಪ ಯಜ್ಞಕ್ಕೆ ನಾಂದಿ ಆಯಿತು. ಈ ಯಜ್ಞವನ್ನು ಆಸ್ತಿಕನು ತಡೆದಾಗ ಸರ್ಪಗಳೊಂದಿಗೆ ಕುರುಗಳ ನಡುವಿನ ಸಂಘರ್ಷ ಕೊನೆಗೊಂಡು ಶಾಂತಿ ನೆಲೆಸಿತು. ಸರ್ಪಗಳು ಕೇವಲ ಶಾಪಗ್ರಸ್ತ ಪಾತ್ರಗಳಾಗಿರದೆ ಅವುಗಳೊಂದಿಗೆ ಸಂಬಂಧಿಸಿದ ದಂತಕಥೆಗಳು ಮತ್ತು ಶಾಪಗಳ ಮೂಲಕ ಮಹಾಭಾರತದ ಕಥೆಯ ಮಹತ್ವದ ತಿರುವುಗಳಿಗೆ ಕಾರಣ ಆಗುತ್ತೆ. ನಾಗಲೋಕದ ದಂತಕಥೆಗಳು ಮಹಾಭಾರತದ ಕಥೆಯಲ್ಲಿ ನಾಗಗಳ ಲೋಕ ಮತ್ತು ಅವುಗಳೊಂದಿಗೆ ಮನುಷ್ಯರ ಸಂಬಂಧಗಳ ಬಗ್ಗೆ ಹಲವು ಕಥೆಗಳಿವೆ. ಸರ್ಪಗಳು ಮಹಾಭಾರತದಲ್ಲಿ ಶಾಪ, ಸೇಡು, ಸಂಘರ್ಷ ಮತ್ತು ಕೊನೆಗೆ ಶಾಂತಿಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಕುಮಾರವ್ಯಾಸ ಭಾರತದ ಪದ್ಯಗಳು ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ವಂದನೆಗಳು.